ಬೆಳಿಗ್ಗೆ ಎದ್ದು ಬಸ್ ಕಿಟಕಿಯಿಂದ ಎದ್ದು ನೋಡಿದ್ರೆ ಬಸ್ ಚಕ್ರದಡಿ ಯಾರು ಸಿಕ್ಕಾಕೊಂಡಿಯಾನೆ. ನಂಗೆ ಶಾಕ್ ಆಯ್ತಂತ ಹೇಳುದಾ ಅಥವಾ ಭ್ರಮೆ ಆಯ್ತಂತ ಹೇಳೋದಾ ಅವಸ್ಥೆ ಅಂತ ಹೇಳೋದಾ ಗೊತ್ತಾಗುದಿಲ್ಲ. ಮಂಗಳೂರು ಬನ್ಸ್ ಹೈದರಾಬಾದ್ ಬಿರಿಯಾನಿ ಎಪಿಸೋಡ್ 2 ಗೆ ಸ್ವಾಗತ. ನಾನು ಪ್ರೀತಿ ಅಭಿಷೇಕ್ ತೀರ್ಥಹಳ್ಳಿ ಮಂಗಳೂರಿಂದ. ಬೆಳಿಗ್ಗೆ 8 ಗಂಟೆಗೆ ರೀಚ್ ಆಗ್ಬೇಕಿದೆ ನಾನು. ಇವಾಗ ಗಂಟೆ 9. ಅಲ್ಲ, ಬಸ್ ಡ್ರೈವರ್ ಯಾಕೆ ಬಸ್ ಚಕ್ರದಡಿ ಇಂತಿದೆ ಅಂತ ಹೋಗಿ ನಾನು ನೋಡಾಯ್ತು. ನನ್ಗೇನು ಗೊತ್ತಾಗಿಲ್ಲ ಏನಾಗಿದೆ ಅಂತ. ಸರಿಯಾಗಿ ಗಮನಿಸಿದಾಗ ಗೊತ್ತಾಯ್ತು ಬಸ್ ಸೊಂಟ ಸ್ವಲ್ಪ ವಾರೆ ಆಗಿದೆ ಅಂತ. ಸೊ 20 ನಿಮಿಷದಲ್ಲಿ ಸರ್ವಿಸ್ ಸೆಂಟರ್ ಹೇಳಿದ್ರು ಬೇರೆ ಬಸ್ ಕಳಿಸ್ತೇನಂತ. 3 ಗಂಟೆ ಆದ್ರೂ ಬೇರೆ ಬಸ್ ಪತ್ತೆ ಇಲ್ಲ. ಈ ಗ್ಯಾಪ್ ಅಲ್ಲಿ ಸ್ಟ್ರೇಂಜರ್ ಆಗಿದ್ದ ಪ್ಯಾಸೆಂಜರ್ ಗಳೆಲ್ಲರೂ ಫ್ರೆಂಡ್ಸ್ ಆಗ್ಬಿಟ್ರು. ನಮ್ಮ ಹುಡುಗರು ನೋಡಿ ಆಲ್ರೆಡಿ ಗುಂಪು ಕಟ್ಕೊಂಡಾಗಿದೆ. ಅಲ್ಲಲ್ಲೇ ಮಾತಾಡ್ತಾ ಕೂತ್ಕೊಂಡಿರುವಂತಹ ಅಜ್ಜಂದ್ರು ನನಗೆ 3 ಗಂಟೆಲಿ ಅನ್ಸಿದ್ದು ಭಾಷೆ ಬೇರೆ ಬೇರೆ ಆಗಿದ್ರು ಕೂಡ ಹೋಗೋ ದಾರಿ ಒಂದೇ, ಅಂದ್ರೆ ಬೇಗ ಹೈದರಾಬಾದ್ ರೀಚ್ ಆಗ್ಲಿ ಮಾರೆ ಅಂತ. ಎಲ್ಲರೂ ಸೇರಿ ಡ್ರೈವರ್ಗೆ ಬೈದ್ರು ಕೂಡ ಡ್ರೈವರ್ ಹೇಳೋದೊಂದೇ, ದಾರಿ ಮಧ್ಯೆ ಬಸ್ ಹಾಳಿದ್ರೆ ನಾನು ಎಂತ ಮಾಡಕ್ ಆಗುದಿಲ್ಲ. ಸೊ ಹಂಗೆ ಹಿಂಗೆ ಮಾಡಿ ನಾವು ಹೈದರಾಬಾದ್ ರೀಚ್ ಆಗಿದ್ದಕ್ಕೂ ಸಾರ್ಥಕ ಅನ್ನೋ ಫೀಲ್ ಆಯ್ತು. ಯಾಕೆ ಗೊತ್ತಾ, ನೋಡೋದು ಸಿಕ್ಕನೊಬ್ಬ ನೀವು ಕ್ರಿಯೇಟರ್ ನೀವು ಇನ್ಫ್ಲೂಯೆನ್ಸರ್ ಅಂತ ಕೇಳ್ದ. ನಾನು ಅವನಿಗೆ ನಾನು ಆರ್ಟಿಸ್ಟ್ ಅಂತ ಹೇಳಿ ಮತ್ತೆ ಬಾಕಿದೆಲ್ಲ ಹೇಳಿದೆ. ಹಿಂಗೆ ಬಸ್ ಅಲ್ಲಿ ಅಡ್ರೆಸ್ ಕೇಳಿದಾಗ ಹುಡುಗ ಒಬ್ಬ ನೀವ್ ಯಾವ ಊರು ಅಂತ ಕೇಳಿದಾಗ ನಾವು ಕರ್ನಾಟಕ ಅಂದ್ವಿ. ಕನ್ನಡನ? ಹಾಗಿದ್ರೆ ಕನ್ನಡದಲ್ಲಿ ನನ್ನ ಹೆಸರನ್ನು ಬರೆದು ಕೊಡ್ತೀರಾ ಅಂತ ಕೇಳ್ದ. ಸೊ ಕನ್ನಡ ಭಾಷಾಭಿಮಾನ ಇರೋ ಹುಡುಗನಿಗೆ ನಾನೊಂದು ಗಿಫ್ಟ್ ಕೊಡ್ಬೇಕಲ್ಲ. ಆ ಹುಡುಗನಿಗೆ ಏನ್ ಗಿಫ್ಟ್ ಕೊಡ್ತೇನೆ ಅಂತ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ. ಸೊ ಇಲ್ಲಿ ತನಕ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. इंग्लिश नो तेलुगु अप्पड़ी मेरा नाम बरेला तेलुगु में नहीं आता तेलुगु नहीं तेलुगु टफ उंडु बरंदी तेलुगु इंग्लिश मीडियम ओनली इंग्लिश